ಓಕೆ ಫ್ರೆಂಡ್ಸ್, ಲೈಟ್ ಮೋಷನ್ ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಬೀಟ್ ಮಾರ್ಕು ಮತ್ತು ಸೇಕ್ ಎಫೆಕ್ಟ್ ಅಂತ ಈ ರೀತಿ 6 ಪ್ರಿಸೆಟ್ ಕೊಟ್ಟಿರ್ತೀನಿ. 2 ಪ್ರಿಸೆಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ 0 ಸೆಕೆಂಡರಿಂದ ಫಸ್ಟ್ 4 ಸೆಕೆಂಡ್ವರೆಗೆ ಅಂದರೆ ನಿಮ್ಮದೇನು ಕ್ರಿಯೇಷನ್ ಲೋಗೋ ಇರ್ತದೆ ಫ್ರೆಂಡ್ಸ್, ಆ ಒಂದು ಕ್ರಿಯೇಷನ್ ಲೋಗೋ ಆ್ಯಡ್ ಮಾಡ್ಕೊಳ್ಳಿ. ನಂದೊಂದು ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಅದೇ ರೀತಿ 4 ಸೆಕೆಂಡರಿಂದ ನೋಡಿ ಫ್ರೆಂಡ್ಸ್ ಈ ರೀತಿ ಟೆಕ್ಸ್ಟ್ ಪೇಜ್ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲಿ ತನ ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ 4.54 ಸೆಕೆಂಡ್ವರೆಗೆ ಈ ರೀತಿ ಕೊಟ್ಟಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಹ್ಯಾಪಿ ಹೋಗಿ ಅಂತ ಟೆಕ್ಸ್ಟ್ ಈ ರೀತಿ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ನೀವು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇವಾಗ ನಾ ಟೆಲಿಗ್ರಾಮ್ನಲ್ಲಿ ಅಂದರೆ ಒಂದು 7 ವಿಡಿಯೋ ಕ್ಲಿಪ್ಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅವನ್ನ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಮಾಡ್ಕೊಂಬನ್ನಿ. ಇವಾಗ ಜಸ್ಟ್ ನೋಡಿ 4 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ನೀವು ವಾಪಸ್ ಅಲ್ಲಿ ಏನು ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತಲ್ಲ ಫ್ರೆಂಡ್ಸ್, ಆ ಒಂದು ವಿಡಿಯೋ ಫೋಲ್ಡ್ರನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ಟೆಲಿಗ್ರಾಮ್ ಅನ್ನೋ ಇದರಲ್ಲಿ ಬಂದಿರ್ತದೆ ಫ್ರೆಂಡ್ಸ್, ಅವು ಫೋಲ್ಡರ್ನಲ್ಲಿ ನೋಡಿ ಫ್ರೆಂಡ್ಸ್. ಈ ರೀತಿ ವಿಡಿಯೋ ಕ್ಲಿಪ್ಸನ್ನು ಯಾರು ಫೋಲ್ಡ್ರ್ ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ಇಲ್ಲಿ 4 ಸೆಕೆಂಡಿಗೆ ಈ ಒಂದು 30 ಸೆಕೆಂಡ್ ವಿಡಿಯೋ ಕ್ಲಿಪ್ ಇರುತ್ತೆ ಫ್ರೆಂಡ್ಸ್, ಆ ಒಂದು 30 ಸೆಕೆಂಡ್ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 30 ಸೆಕೆಂಡದು ನೋಡಿ ಫ್ರೆಂಡ್ಸ್ ಈ ರೀತಿ 30 ಸೆಕೆಂಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು 4.54 ಸೆಕೆಂಡಿಗೆ ಈ ಒಂದು ವಿಡಿಯೋ ಕ್ಲಿಪ್ಪು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಕ್ಲಿಪ್ಸ್ ಇಲ್ಲಿ ಬೇರೆ ಬರುತ್ತೆ. ಇಲ್ಲಿ ನೋಡಿ ಲಾಸ್ಟ್ 4.54 ಸೆಕೆಂಡಿಗೆ ಕಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗು 4 ಸೆಕೆಂಡಿಂದ ಆ್ಯಡ್ ಮಾಡ್ಕೊಂಡು ಇದನ್ನು 4.54 ಸೆಕೆಂಡಿಗೆ ಕಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟನ್ನು ಕ್ಲಿಕ್ ಮಾಡಿ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಇಲ್ಲ ಫ್ರೆಂಡ್ಸ್, ಆ ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದೇ ವಿಡಿಯೋ ಕ್ಲಿಪ್ಪನ್ನು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಇಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು 50% ಇದನ್ನು ಇಷ್ಟು ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮ್ಮಿ ಮಾಡ್ಕೊಂಡಾದ್ಮೇಲೆ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಮುಂದೆ ಇಲ್ಲಿ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆ ಸಾಂಗ್ ಕೆಳಗಡೆ ತೊಗೊಂಬಂದ್ಬಿಡಿ. ನೋಡಿ ಈ ರೀತಿ ಸಾಂಗ್ ಕೆಳಗಡೆ ತೊಗೊಂಬಂದ್ಬಿಟ್ರೆ ನಿಮಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡ್ಕೋಬೇಕಂದ್ರೆ ಅದೇ ರೀತಿ 4.54 ಸೆಕೆಂಡರಿಂದ ಅದೇ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಇಲ್ಲೇನು ವಿಡಿಯೋ ಕ್ಲಿಪ್ಸ್ ಇಲ್ಲ ಫ್ರೆಂಡ್ಸ್, ಈ ವಿಡಿಯೋ ಕ್ಲಿಪ್ಸನ್ನು ನಿಮಗೆ ಯಾವ ರೀತಿ ಬೇಕಲ್ಲ ಫ್ರೆಂಡ್ಸ್, ಅಂದರೆ ಇದು 30 ಸೆಕೆಂಡದೇನು ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಈ ರೀತಿ 1 ಸೆಕೆಂಡ್ 4 ಸೆಕೆಂಡ್ ಇದಿಲ್ಲ ಫ್ರೆಂಡ್ಸ್, ಆ ಒಂದು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೋಡಿ ಈ ರೀತಿ ಬೀಡ್ತಕ್ಕಂತೆ ಈ ಒಂದು ವಿಡಿಯೋ ಕ್ಲಿಪ್ಸ್ ಈ ರೀತಿ ಕಟ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನೋಡಿ ಈ ರೀತಿ ವಿಡಿಯೋ ಕ್ಲಿಪ್ಸನ್ನು ಬೀಡ್ತಕ್ಕಂತೆ ಈ ರೀತಿ ಕಟ್ ಮಾಡ್ಕೊತ ಹೋಗಿ ನೆಕ್ಸ್ಟ್ ಪ್ರೊಸೆಸಿಂಗ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ವಿಡಿಯೋ ಕ್ಲಿಪ್ಸನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತು ಅದೇ ರೀತಿ ಅದೇ ವಿಡಿಯೋ ಕ್ಲಿಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಕೂಡ ಅದನ್ನು ಕೂಡ ಫಿಲ್ ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ. ಇವನ್ನೆಲ್ಲ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಆ್ಯಡ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಲ್ಲ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಂಡು 13.24 ಸೆಕೆಂಡಿಗೆ ಇದನ್ನೆಲ್ಲ ಕ್ಲೋಸಿಂಗ್ ಮಾಡ್ಕೊಂಡ್ಬಿಡಿ. ಎಲ್ಲ ವಿಡಿಯೋ ಕ್ಲಿಪ್ಸ್ ಆಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಹಿಂಗೆ ಮಾಡ್ಕೊಂಡು ಇದನ್ನ ನೋಡಿ 13.24 ಸೆಕೆಂಡಿಗೆ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನೀವು ಏನು ಮಾಡ್ಕೋಬೇಕು ಫ್ರೆಂಡ್ಸ್, ಇವಾಗ ಏನು ವಿಡಿಯೋ ಕ್ಲಿಪ್ಸ್ ಏನು ಆ್ಯಡ್ ಮಾಡ್ಕೊಂಡಿರಲ್ಲ ಫ್ರೆಂಡ್ಸ್, ಆ ಒಂದು ವಿಡಿಯೋ ಕ್ಲಿಪ್ಸ್ ಮೇಲೆ ಎಲ್ಲ ಸೌಂಡ್ ಆನ್ ಆಗಿರುತ್ತೆ. ಆ ಸೌಂಡ್ ಎಲ್ಲ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಒರಿಜಿನಲ್ ಸೌಂಡ್ ಅಷ್ಟೇ ಇಟ್ಕೊಳ್ಳಿ. ನಾನು ಆ್ಯಡ್ ಮಾಡಿಕೊಟ್ಟಿದ್ದು ಜಸ್ಟ್ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಕ್ಲಿಪ್ದು ಒಂದು ಐಕಾನ್ ಇರುತ್ತೆ, ಇದನ್ನೆಲ್ಲ 0 ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಯಾವ್ಯಾವ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ಆ ವಿಡಿಯೋ ಕ್ಲಿಪ್ಸದು ಎಲ್ಲ ಸೌಂಡನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ರೀತಿ ವಿಡಿಯೋ ಕ್ಲಿಪ್ ಮೇಲೆ ಆ್ಯಡ್ ಮಾಡೋದು, ಇಲ್ಲೇ ಸೌಂಡ್ ಮೇಲೆ ಕ್ಲಿಕ್ ಮಾಡೋದು, ಇದನ್ನು 0 ಮಾಡ್ಕೋತ ಹೋಗೋದು. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪು ಈ ರೀತಿ ಆಫ್ ಮಾಡ್ಕೋತ ಹೋಗಿ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡ್ಕೊಂಡು ಆದಮೇಲೆ ಇಲ್ಲೇನು ಒಂದು ನೋಡಿ ಫ್ರೆಂಡ್ಸ್, ಈ ರೀತಿ ಇಲ್ಲೊಂದು 4.54 ಸೆಕೆಂಡಿಗೆ ಇಲ್ಲಿ ಒಂದು ಟೆಕ್ಸ್ಟ್ ಪೇಜ್ ಇರುತ್ತೆ ಫ್ರೆಂಡ್ಸ್. ಆ ಒಂದು ಟೆಕ್ಸ್ಟ್ ಪೇಜ್ ಮ್ಯಾಗ ಇಲ್ಲ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಇದನ್ನು ಪೂರ್ತಿ ಟಾಪ್ ಮೇಲೆ ತೊಗೊಂಬನ್ನಿ. ಈ ರೀತಿ ನಿಮಗೆ ವಿಡಿಯೋ ಕ್ಲಿಪ್ಸ್ ಮೇಲೆ ಇದೊಂದು ಟೆಕ್ಸ್ಟ್ ಪೇಜ್ ಈ ರೀತಿ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಫ್ರೆಂಡ್ಸ್ ಈ ರೀತಿ ಸೇಕ್ ಎಫೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಸೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೆಳಗಡೆ ನಿಮಗೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಇದೊಂದು ವಿಡಿಯೋ ಕ್ಲಿಪ್ಸ್ ಒಂದು ಐಕಾನ್ ಕಾಣುತ್ತೆ. ಈ ರೀತಿ ಇಲ್ಲಿ ಪೂರ್ತಿ ಕೆಳಗಡೆ ಅಂತ 3 ಐಕಾನನ್ನು ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಈ ರೀತಿ 3 ರೈಟ್ ಮಾರ್ಕ್ ಬರುತ್ತೆ.
ಇಷ್ಟು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾರೋ ಮಾರ್ಕ್ ಪಕ್ಕ ಡಬಲ್ ಲೇಯರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಪಿ 3 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ 4 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಅದೇ ರೀತಿ ಇಲ್ಲಿ ಡಬಲ್ ಲೇಯರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ 3 ಲೇಯರ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ 3 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವನೇನು 3 ಏನು ತೊಗೊಂಬರ್ತದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ರೀತಿ ಇನ್ನು ಫಿಲ್ ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ. ಅವು ಲೇಯರ್ ಇದಿಲ್ಲ ಫ್ರೆಂಡ್ಸ್, ಆ ಲೇಯರ್ ಮೇಲೆ ಈ ರೀತಿ ಫಿಲ್ ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇವ್ರು ಲಾಸ್ಟಿಗೆಲ್ಲ ನೀವು ಅಂದರೆ ಇದು ಎದಕ್ಕೆ ಯೂಸ್ ಅಂದರೆ ವಿಡಿಯೋ ಒಂದು ಸ್ವಲ್ಪ ಕ್ಲಾರಿಟಿ ಮಾಡಿ ಕೊಡುತ್ತೆ. ಇಷ್ಟು ಮಾಡ್ಕೊಂಡು ಆದಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ಬ್ಯಾಕ್ ಬಂದುಬಿಟ್ಟು ಸೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಸೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪೂರ್ತಿ ಲಾಸ್ಟಿಗೆ ಹೋದರೆ ಈ ಒಂದು ಓಯ್ ಡಾರ್ಲಿಂಗ್ ಅನ್ನೋದೊಂದು ಈ ರೀತಿ ಒಂದು ಇಮೇಜ್ ಇರುತ್ತೆ. ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ನಲ್ಲಿ ಹೋಗಿ 3 ಡಾಟನ್ನು ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ 4.54 ಸೆಕೆಂಡ್ ಬಂದುಬಿಟ್ಟು ಪೂರ್ತಿ ಕೆಳಗಡೆ ಏನೇನು ವಿಡಿಯೋ ಕ್ಲಿಪ್ಸ್ ಇದಿಲ್ಲ ಫ್ರೆಂಡ್ಸ್, ಆ ವಿಡಿಯೋ ಕ್ಲಿಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನಲ್ಲಿ ಹೋಗಿ ಪೇಸ್ಟ್ ಎಫೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ವಿಡಿಯೋ ಕ್ಲಿಪ್ಪಿಗೆ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ವಿಡಿಯೋ ಕ್ಲಿಪ್ಪಿಗೇನು ಕೊಡಾಕೋಬೇಡಿ. ಈ ರೀತಿ 4.54 ಸೆಕೆಂಡರಿಂದ 13.24 ಸೆಕೆಂಡ್ವರೆಗೆ ಎಲ್ಲ ವಿಡಿಯೋ ಕ್ಲಿಪ್ಸ್ಗೆ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ವಿಡಿಯೋ ಕ್ಲಿಪ್ಸ್ಗೆ ಎಫೆಕ್ಟು ಮತ್ತು ಈ ರೀತಿ ಎಲ್ಲನೂ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಅಂದರೆ ವಿಡಿಯೋ ನಿಮಗೆ ಯಾವ ರೀತಿ ಮಾಡೋದು ಎಲ್ಲ ಗೊತ್ತೈತೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೊಂದು ಲೈಕ್ ಮಾಡಿ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ರೀತಿ ಇಲ್ಲಿ ಸೆಟ್ಟಿಂಗ್ ಪಕ್ಕ ಎಕ್ಸ್ಪೋರ್ಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಅನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಸೇವ್ ಆದಮೇಲೆ ಸೇವ್ ಟು ಗ್ಯಾಲರಿ ಆಗುತ್ತೆ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್.